ಯಾರೋ ತುಂಬಾ ಸಪೋರ್ಟಿವ್ ಆಗಿದಾರಂತೆ, ನಿಮ್ಗೆ ಬೇಲ್ ಸಿಗೋದಕ್ಕೆ ಒಬ್ರು ರೀಸನ್ ನಿಮ್ಮೂರ್ನ ಅವರೇ ಅಂತೆ. ಸೊ ಅದರದೆಲ್ಲ ಆರೋಪ ಅಂದ್ರೆ ಸಂತ್ರಸ್ತ ಯಾವುದು ಮೇಡಮ್ ಅದು ಗೊತ್ತಿಲ್ಲ ಮೇಡಮ್. ಅದು 15 ಡೇಸ್ಗೆ ನೀವು ಹೊರಗಡೆ ಬರೋದಕ್ಕೆ ರೀಸನ್ ನಿಮ್ಮ ಹಾಸನದ ಒಬ್ರು ಪೊಲೀಸ್ ಆಫೀಸರ್ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಮೇಡಮ್. ಸಾಕ್ಷಿ ಆಧಾರಗಳು ಏನಿದೆ ಅದನ್ನ ನಮ್ಮ ಶಾರದಾ ಮೇಡಮ್, ನಮ್ಮ ನವೀನ್ ಸರ್ ಕೊಟ್ಟಿದ್ದಾರೆ ಕೋರ್ಟಿಗೆ. ಜಡ್ಜ್ ಅದೆಲ್ಲ ಪರಿಶೀಲಿಸಿ ಬೇಲ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಪೊಲೀಸ್ ಸ್ಟೇಷನಲ್ಲಿ ನನಗೆ ಇದುವರೆಗೂ ನಂಬರ್ ತದ್ದು ನೋಡಿ ಎಷ್ಟು ಸತಿ ಫೋನ್ ಮಾಡಿದ್ದೀನಿ, ನಾನು ಫೋನೂ ಮಾಡಿಲ್ಲ. ಅವ್ರಿಗೆ ಏನಿದೆ ನಾನು ಕೋರ್ಟಿಗೆ ಕಳಿಸಿದ್ರು, ಅದಾದ್ಮೇಲೆ ನಾನು ಮಾತಾಡ್ಸಿಲ್ಲ. ಒಂದು ದಿವಸ ಮಾತ್ರ ಕರೆದ್ರು ಸೈನ್ ಹಾಕ್ಬೇಕು ಅಂತ ಸೈನ್ ಹಾಕಿ ಬಂದಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಇನ್ನೇನು ಅದಕ್ಕೆ ಹೋಗಿಯೂ ಇಲ್ಲ. ಬಟ್ ಇವ್ರು ಏನಕ್ಕೆ ಹಂಗೆ ಮಾಡ್ತಾಯಿದ್ರು ನನಗೂ ಗೊತ್ತಿಲ್ಲ ಮೇಡಮ್. ಅದು ಗೊತ್ತಿಲ್ಲ ಸರ್. ಅದು ನಾನು ಅದ್ರ ಬಗ್ಗೆ ನಾನು ಏನೋ ಇದು ಮಾಡಿಲ್ಲ. ಯಾಕೆಂದ್ರೆ ನಾನು ರಿಲೀಸ್ ಆದ್ಮೇಲೆ ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಉಳಿದು ಊರಿಗೆ ಹೋದೆ, ಸುಮಾರು ಕೆಲಸಗಳು ಮಾಡಿದೆ. ಸುಮಾರು ಅಂದ್ರೆ ಸಿಕ್ಕಾಬಟ್ಟೆ ಕೆಲಸಗಳು. ನಾನು ಯಾಕೆಂದ್ರೆ ಮನೇಲಿ ಸಿಕ್ಕಾಬಟ್ಟೆ ಜವಾಬ್ದಾರಿ ಇಲ್ಲ ಅಂದಿದ್ರೆ ನಾನು ಈ ಥರ ಏನೋ ಮಾಡ್ಕೊಂಡು ಸುಮ್ಮನೆ ಕೆರ್ಕೊಂಡು ಏನೋ ಗಾಯ ಮಾಡ್ಕೊತಾನೆ ಇದ್ದೆ. ಬಟ್ ಊರಿಗೆ ಹೋಗಿ ಸಿಕ್ಕಾಬಟ್ಟೆ ಕೆಲಸ ಮಾಡಿದ್ದೆ. ನಾನು ರೈತ ಅಂತ ತೋರಿಸ್ಕೊಳ್ಳೋದಾಗ್ಲಿ ಇದು ಮಾಡೋದಾಗ್ಲಿ ಇಲ್ಲ. ಇವತ್ತು ಕೂಡ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದ್ಮೇಲೆ 2 ವರ್ಷ ನಾನು ಜಮೀನು ಕೆಲಸನೇ ಮಾಡಿಲ್ಲ. ಇವಾಗ ಹೋಗಿ ಊರಿಗೆ ಹೋಗಿ ತೋಟ ಎಲ್ಲ ಕ್ಲೀನ್ ಮಾಡಿ ಒಂದಿಷ್ಟು ಲೋನ್ಗಳು ಕ್ಲಿಯರ್ ಮಾಡಿ, ಏನೇನೋ ಸ್ವಲ್ಪ ಸೊಸೈಟಿ ಲೋನ್ಗಳಿತ್ತು ಅದು, ಆಧಾರ್ ಕಾರ್ಡ್ದವ್ರು, ಏನೇನೋ ಸಿಕ್ಕಾಪಟ್ಟೆ ಕೆಲಸಗಳಿದಾವೆ, ಎಲ್ಲ ಮುಗಿಸಿ ಬಂದಿದ್ದೀನಿ. ಇಲ್ಲ ಸರ್, ಈಗ ಡೈರೆಕ್ಟರ್ ಸರ್ನ ಮೀಟ್ ಮಾಡಿದೆ. ಈಗ ಪ್ರೊಡ್ಯೂಸರ್ನ ಮೀಟ್ ಮಾಡಬೇಕು. ಸುಮಾರು ಎಲ್ಲರಿಗೂ ಹೊರಟಾಗಿದೆ. ಈಗ ಮೊದಲಿಗೆ ನನಗೆ ಶಿವಣ್ಣವರ ಒಂದು ಆಶೀರ್ವಾದಕ್ಕೆ ಕಾಯ್ತಾ ಇದ್ದೀನಿ. ದಿನ ಬೆಳಗ್ಗೆ ಎದ್ರೆ ಒಂದೊಂದು ಸೆಕೆಂಡು ಕೂಡ ಕಾಯ್ತಾ ಇದ್ದೀನಿ. ಅವರು ಒಂದು ಮಾತು ಕ್ಷಮಿಸಿದ್ದೀನಿ ಅಂತ ಅಂದ್ಬಿಟ್ರೆ ನಾನೆಲ್ಲ ಒಂದು ಉಸಿರಾಡ್ಕೊಂಡು ನಿಜವಾಗ್ಲೂ ಜೀವನ ಪೂರ್ತಿ ಅವ್ರ ಚಿರಋಣಿಯಾಗಿ ನಾನು ಜೀವನ ಸಾಕೊಂಡು ಒಂದು ಬದಲಾಗಿ ಹೋಗ್ತೀನಿ ಅನ್ನೋದು ನನಗೆ ತುಂಬ ಕಾನ್ಫಿಡೆಂಟ್. ಗೊತ್ತಾಯ್ತು ಸರ್. ನಾನು ಮಾಡಿದ್ರಿಂದ ಸುಮಾರು ಜನ ಸ್ಟ್ರಗಲ್ ಪಟ್ಟಿದ್ದಾರೆ. ಹೀರೋಯಿನ್ ಮೌನ ಗುಡ್ಡೆ ಮನೆಯವರು, ಸಂತೋಷ್ ಸರ್ ನಮ್ಮ ಪ್ರೊಡ್ಯೂಸರು, ಯೋಗರಾಜ್ ಭಟ್ರು ಸರ್, ನಮ್ಮ ರಾಮ್ ಸರ್, ಇಡೀ ಚಿತ್ರತಂಡ, ಕರಿಸುಬ್ಬು ಸರ್, ನಾಣಿ ಸರ್, ಎಲ್ಲರಿಗೂ ಕೂಡ ಇಲ್ಲಿಂದನೇ ಕ್ಷಮೆ ಕೇಳ್ತೀನಿ. ದಯಮಾಡಿ ನನ್ನ ಕ್ಷಮಿಸಿ. ನನ್ನಿಂದ ಎಲ್ಲರೂ ತಲೆ ತಗ್ಸಂಗಾಗಿದೆ. ಇಡೀ ಸ್ನೇಹಿತರು ನಮ್ಮ ಹಳ್ಳಿ ಕಡೆ ಸಿಕ್ಕಾಬಟ್ಟೆ ಬೇಜಾರಾಗಿದ್ದಾರೆ. ನಾನು ಮೊನ್ನೆ ಹೋದಾಗಲೂ ಸುಮಾರು ಜನ ಕೇಳ್ತಿದ್ರು, ಸಿನಿಮಾ ಟೈಮಲ್ಲಿ ಹಿಂಗೆ ಆಗ್ಬಿಡ್ತಲ್ಲ. ಸುಮಾರು ಜನ ಅಂದರು. ಕೆಲವರೆಲ್ಲ ನಮ್ಮೂರಲ್ಲೆಲ್ಲ ಸುಮಾರು ಜನ ಕೇಳ್ತಿದ್ರಂತೆ, ನಿಮ್ಮೂರು ಹುಡುಗನಂತೆ ಹಿಂಗೆಲ್ಲ ಅಂತ ಸುಮಾರು ಜನ ತಲೆ ತಗ್ಸಿದ್ರೆ ನನ್ನಿಂದ. ಈಗ ಏನು ಆಶೀರ್ವಾದ ಇವ್ರದ್ದೆಲ್ಲ ಸಿಕ್ಕಿದ್ರೆ ಖಂಡಿತ ಇದೆಲ್ಲ ಸರಿ ಹೋಗುತ್ತೆ ಅಂತ ನಂಬಿದ್ದೀನಿ. ಭಗವಂತ ಏನು ಮಾಡ್ತಾನೆ ನೋಡ್ಬೇಕು ಸರ್. ಮೇಡಮ್ ಮಾಡ್ತಾರೆ ಅನ್ನೋದೊಂದು ಗ್ಯಾರಂಟಿ ಇದೆ. ತಪ್ಪಿಗೆ ಒಂದು ಕ್ಷಮೆ ಇದ್ದೇ ಇರುತ್ತೆ. ಆದರೆ ಇದು ದೊಡ್ಡ ತಪ್ಪೆ. ನಾನು ಚಿಕ್ಕ ತಪ್ಪು ದೊಡ್ಡ ತಪ್ಪು ಅಂತ ನಾನು ಹೇಳ್ತಾರೆ. ದೊಡ್ಡ ತಪ್ಪು ಮಾಡಿದ್ದೀನಿ, ಅದಕ್ಕೆ ಕ್ಷಮಿಸ್ತಾರೆ ಅನ್ನೋ ಗ್ಯಾರಂಟಿಲೇ ದಿನ ಒಂದೊಂದು ಸೆಕೆಂಡು ಕೂಡ ಕಾಯ್ತಾ ಇದ್ದೀನಿ. ಈಗ ಶಿವಣ್ಣವರು ಒಂದೇ ಒಂದು ಕ್ಷಮಿಸಿದ್ದೀನಿ ಅಂತ ಅಂದರೆ ಖಂಡಿತ ಒಂದು ರಿಲೀಸ್ ಆದರೆ ಸಿನಿಮಾ ಒಂದು ಒಳ್ಳೇದಾಗೇ ಆಗುತ್ತೆ. ಯಾಕೆಂದರೆ 3 ವಾರ ಹೋಗಿರೋಂಥ ಸಿನಿಮಾ, ಮತ್ತೆಲ್ಲೋ ಒಂದು ಕಡೆ ಯಾಕೆಂದರೆ ಸಿನಿಮಾ ಚೆನ್ನಾಗಿದೆ ನೀನು ಹಿಂಗೆ ಮಾಡ್ಕೊಂಬಿಟ್ಟಿಲ್ಲ ಅಂತಲೇ ಎಲ್ಲ ಕಡೆ ಹೇಳಿರೋದು. ಸಿನಿಮಾ ಚೆನ್ನಾಗಿಲ್ವಂತೆ ಅಂತ ಇಲ್ಲಿ ಹೇಳಿಲ್ಲ. ಮತ್ತೆ ರಿಲೀಸ್ ಆದರೆ ಖಂಡಿತ ಆ ಕ್ರೆಡಿಟು ನನ್ನ ಜೀವನದ ಭವಿಷ್ಯ ಏನಾರ ಬದಲಾದರೆ ಈ 3 ಜನಕ್ಕೆ ಹೋಗುತ್ತೆ ನಮ್ಮ ಕ್ರೆಡಿಟ್. ಇಲ್ಲಿಂದ ನಾನು ನಾಳೆಯಿಂದ ಶಿವಣ್ಣವರ ಬರ್ತ್ಡೇ ಇಲ್ಲಿಂದನೇ ವಿಶ್ ಮಾಡ್ತೀನಿ. ಅಣ್ಣ, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಬಡ ಕಲಾವಿದ ದಯಮಾಡಿ ತಪ್ಪು ಮಾಡಿದ್ದೀನಿ, ನನ್ನ ಆಯಸ್ಸು ಕೂಡ ನಿಮಗೆ ಕೊಡಲಿ ಅಣ್ಣ. ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಬೇಜಾರಲ್ಲಿದ್ದಾರೆ, ದಯಮಾಡಿ ಕ್ಷಮಿಸಿ. ನಾನು ಯಾಕೆಂದರೆ ನನ್ನ ಖುಷಿ ಒಂದು ಆರ್ಕೆಸ್ಟ್ರಾ ಈ ನಂಬ್ಕೊಂಡು ಬಂದಿರೋನು, ನನಗೆ ಯಾವ ಬ್ಯಾಕ್ಗ್ರೌಂಡು ಇಲ್ಲ. ನಿಮ್ಮಂಥವ್ರ ಆಶೀರ್ವಾದ ಪಡೆದು ಬೆಳಿಬೇಕು ಅಂತ ಬಂದೆ. ಒಂದು ಷಡ್ಯಂತ್ರಕ್ಕೆ ಬಲಿಯಾಗಿದ್ದೀನಿ. ದಯಮಾಡಿ ಕ್ಷಮಿಸಿ ಅಣ್ಣ. ನಾಳೆಯಿಂದ ಏನೋ ಹೊಸ ಕೆಲಸ ಅಂತ ಹೇಳಿದ್ರಲ್ಲ, ಏನು ಪ್ಲಾನ್ ಮಾಡ್ಕೊಂಡಿದ್ದೀವಿ? ಫ್ಯೂಚರ್ ಪ್ಲಾನ್ ಏನಿದೆ? ಫ್ಯೂಚರ್ ಈಗ ಏನು ಸಿನಿಮಾ ಗೊತ್ತಿಲ್ಲ. ಶಿವಣ್ಣವ್ರು ಏನಾದ್ರು ಕ್ಷಮಿಸಿದ್ರೆ ಇನ್ನೊಬ್ರು ಸಿನಿಮಾ ಮಾಡಬೇಕು ಅಂತ ಇದ್ದಾರೆ. ಅದೊಂದು ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಅದೊಂದು ಇನ್ನು ಅದಾದಮೇಲೆ ಒಂದು ಕೃಷಿಯಲ್ಲಿ ನಾನು ಸುಮಾರು 2 ವರ್ಷದ ಮುಂಚೆ ನಾನು ಏನೇನೋ ಸ್ವಲ್ಪ ಬೇರೆ ಪ್ಲ್ಯಾನ್ ಮಾಡಿಟ್ಟಿದ್ದೆ. ಒಂದು ಏನೇನೋ ಸ್ವಲ್ಪ ಪರ್ಸ್ನಲ್ ಏನೇನೋ ಮಾಡಿದ್ದೆ, ಅದು ಸ್ಟಾರ್ಟ್ ಮಾಡ್ಬೇಕು ಸರ್. ಅದು ಮಾಡಿ 2-2.5 ತಿಂಗಳಾದ್ಮೇಲೆ ಅದು ಉದ್ಘಾಟನೆಗೆ ಎಲ್ಲ ಅನುಮತಿ ಕೊಟ್ಟರೆ ಇವು 3 ಜನದ ಆಶೀರ್ವಾದ ತಗೊಂಡೆ ನಾನು ಲಾಂಚ್ ಮಾಡಿಸ್ತೀನಿ. ಇವಾಗ ಬ್ಯಾನ್ ಅಂತೂ ರಿವೋಕ್ ಆಗಿದೆ, ನೀವು ಕೆಲಸ ಮಾಡ್ಬೋದಾ? ಹ್ಞೂ ಸರ್, ಕೆಲಸ ಅಂದರೆ ಉಮೇಶ್ ಅಣ್ಣ ಅವರು ಮನೇಲೆ ಹೇಳಿದರು, ಮತ್ತೆ ತಪ್ಪು ಮಾಡಿದರೆ ಪಕ್ಕಾ ಬ್ಯಾನು, ಇನ್ಮೇಲೆ ಹುಷಾರಾಗಿ ಹೆಜ್ಜೆ ಇಡು, ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ನಾನು ಈ ಮೂಲಕ ಉಮೇಶ್ ಅಣ್ಣವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಮತ್ತು ನಮ್ಮ ಎನ್ ಆರ್ ರಮೇಶ್ ಅಣ್ಣವ್ರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಒಂದು
ತಪ್ಪಾಗಿದೆ. ಇನ್ನೊಂದು ಕಡೆ ಒಂದು ಕಟೌಟ್ ಮಾಡಿದ್ವಲ್ಲ, ಅದು ಈ ದೊಡ್ಡ ತಪ್ಪು ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇಷ್ಟೊಂದು ಆ ಒಂದು ಕಟೌಟ್ ನೋಡಿದೆ ಒಳಗಡೆ ಹೋಗಿ ಬರೋಷ್ಟೊಳಗೆ ಕಟೌಟ್ ಕಿತ್ತಾಕ್ತಾರೆ. ನಾನು ಸಿನಿಮಾನ ನೋಡಿಲ್ಲ ಸರ್. ಅಲ್ಲ, ರೀ ರಿಲೀಸ್ಗೆ ಸಿನಿಮಾ ಟೀಮ್ ಅಪ್ರೋಚ್ ಮಾಡಿಲ್ಲ ಇನ್ನು ಅವ್ರನ್ನ, ಪ್ರೊಡ್ಯೂಸರ್ನ ಡೈರೆಕ್ಟರ್ನ. ರೀ ರಿಲೀಸ್ ಮಾಡಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಬೇಕು, ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಅಂತ ಅನ್ಸುತ್ತಾ ಪ್ರೊಡ್ಯೂಸರ್? ಮೇಡಮ್ ಖಂಡಿತ ಶಿವಣ್ಣ ಅವರದ್ದು ಒಂದೇ ಒಂದು ಆಶೀರ್ವಾದ ಸಿಕ್ತು ಅಂದ್ರೆ ಖಂಡಿತ ನಾನು ಕೈ ಕಾಲು ಹಿಡಿದಾಗಲೇ ಅವ್ರನ್ನ ಕರ್ಕೊಂಡು ಮತ್ತೆ ಟೀಮ್ ಏನೇನಾಗಿತ್ತು ಆ ಜಾಗದಲ್ಲಿ ಮತ್ತೆ ರೆಡಿ ಆಗ್ತೀನಿ. ಖಂಡಿತ ಮತ್ತೆ ಆ ಏನು ಟೀಮ್ ಇತ್ತು ಅದನ್ನ ನಾನು ಮತ್ತೆ ಮಾಡೇ ಮಾಡ್ತೀನಿ ಮೇಡಮ್. ರೀ ರಿಲೀಸ್ ನಾನು ಸಂತೋಷ್ ಸರ್ ಹತ್ರನೇ ಮಾತಾಡಬೇಕು ನಮ್ಮ ಹತ್ರ. ಅಂದರೆ ಅವ್ರಿಗೆ ಬೇಜಾರಾಗಿರೋದು ಇವ್ರು 3 ಜನ ಖಂಡಿತ ನಾನು ಯಾಕಂದ್ರೆ ಅವ್ರು ಯಾಕೆ ಮೀಟ್ ಮಾಡಿಲ್ಲ ಅಂದರೆ ಫಸ್ಟ್ ಇಲ್ಲಿ ಇವ್ರ ಆಶೀರ್ವಾದ ಸಿಗದೆ ನಾನು ಅಲ್ಲೋಗಿ ಮೀಟ್ ಮಾಡೋಕ್ಕಾಗಲ್ಲ. ಇವ್ರ ಆಶೀರ್ವಾದ ಸಿಕ್ತು ಅಂದರೆ ಬರೀ ಇಷ್ಟು ಜನ ಫ್ಯಾನ್ಸ್ ನೋಡಿದರೆ ಸಿನಿಮಾ ಚೆನ್ನಾಗಿ ಆಗ್ಬಿಡುತ್ತೆ. ನನಗೇನು ಈಗ ಎಲ್ಲರ ಫ್ಯಾನ್ಸು ನೋಡ್ತಾರೆ, ಬಟ್ ನನ್ನ ಫ್ಯಾನ್ಸ್ ಅನ್ನೋ ಯಾರೂ ಇಲ್ಲ, ಎಲ್ಲರೂ ಸ್ನೇಹಿತರು ಫ್ರೆಂಡ್ಸ್ ಇರೋದು. ಬಟ್ ಎಲ್ಲ ಚಿತ್ರರಂಗದಲ್ಲಿ ಏನೇ ಹೀರೋಗಳಿದ್ದಾರೆ ಎಲ್ಲರಲ್ಲೂ 5% ಫ್ಯಾನ್ಸ್ ಸಿನಿಮಾ ನೋಡಿದ್ರು ಕೂಡ ನನ್ನ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು ಇವತ್ತು ಗ್ಯಾರಂಟಿ ಇದೆ. ಯಾಕೆಂದರೆ ಅಷ್ಟಾದರೂ ರಿಲೀಸ್ ಆಗಿ ಎಷ್ಟು ದಿನ ಆದರೂ ನಿಮ್ದು ಒಂದು ಸಣ್ಣ ಕರ್ತವ್ಯ ಅಲ್ವಾ, ಹೋಗಿ ನಿಮ್ಗೆ ಅವಕಾಶ ಕೊಟ್ಟಿರೋ ಪ್ರೊಡ್ಯೂಸರ್ನ ಡೈರೆಕ್ಟರ್ನ ಒಂದು ಮಾತಾಡಿಸ್ಬಾರ್ದು. ಯೋಗರಾಜ್ ಭಟ್ರು ಎಷ್ಟು ಥರ ಮಾತಾಡಿದ್ರು ನಿಮ್ಮ ಬಗ್ಗೆ? ಇಲ್ಲ ಸರ್, ಮಾತಾಡಿದ್ರು. ನನಗೆ ಇಲ್ಲಿ ಆಗಿರೋದು ಮೇನ್ ಇಲ್ಲಿ ತಪ್ಪು. ಈ ಮುಂಚೆನೇ ಹೋದ್ರೆ 100% ಅವ್ರು ಏನು ಹೇಳ್ತಾರೆ ಅಂದರೆ ನಾನು ಫೋನು ಮಾಡಿದ್ದೀನಿ, ಮೆಸೇಜು ಮಾಡಿದೆ, ಎಲ್ಲಿದ್ದಾರೆ ಏನು ಕತೆ ತಿಳ್ಕೊಳ್ಳೋಕ್ಕೆ. ಫಸ್ಟ್ ನನಗನ್ಸಿದ್ದು ಫಸ್ಟ್ ಇವ್ರ ಆಶೀರ್ವಾದ ತಗೊಂಡು ಅಣ್ಣ ಹಿಂಗಾಯ್ತು ಅಂತ ಅಲ್ಲಿ ಹೋದ್ರೆ ಖಂಡಿತ. ಯಾಕಂದ್ರೆ ಎಲ್ಲರದ್ದು ಮನಸ್ಥಿತಿ ನನಗೆ ಗೊತ್ತು, ಯಾಕಂದ್ರೆ ಹೆಂಗೆ ಕ್ಷಮಿಸ್ತಾರೆ ಅವರು, ಏನು ಮಾಡ್ತಾರೆ, ಬೇಜಾರಾಗೋರು ಅನ್ನೋದು ನನಗೆ ಗೊತ್ತಿರೋದ್ರಿಂದ ನಾನೇ ಅವ್ರ ಮನೆ ಹತ್ರ ಹೋಗ್ತೀನಿ, ಪ್ರೊಡ್ಯೂಸರ್ ಮನೆ ಹತ್ರ ಕ್ಷಮೆ ಕೇಳ್ತೀನಿ. ಬಟ್ ನನಗೆ ಇವಾಗ ಶಿವಣ್ಣ ಅವ್ರ ಒಂದು ಆಶೀರ್ವಾದ ಸಿಕ್ಕಿದ್ರೆ 100% ತುಂಬ ಬದಲಾಯ್ತೀನಿ. ಇನ್ನು ಮುಂದೆ ಈ ಥರ ತಪ್ಪುಗಳು ಆಗಲ್ಲ. ನೆಕ್ಸ್ಟ್ ಕೃಷಿನೂ ಸ್ಟಾರ್ಟ್ ಮಾಡ್ತೀನಿ, ಈವೆಂಟ್ಗಳು ಸ್ಟಾರ್ಟ್ ಮಾಡ್ತೀನಿ, ಸಿನಿಮಾಗಳನ್ನೂ ಸ್ಟಾರ್ಟ್ ಮಾಡ್ತೀನಿ. ನೋಡ್ತಾರೆ ಮೇಡಮ್ ಖಂಡಿತ. ಯಾಕೆಂದರೆ ಜನಕ್ಕೆ ಇದೇ ಬೇಜಾರಾಗಿ, ಎಲ್ಲರಿಗೂ ಬೇಜಾರಾಗಿರೋದು ಅಷ್ಟೇ. ಇವ್ರು 3 ಜನ ಕ್ಷಮಿಸಿದ್ರೆ ಗ್ಯಾರಂಟಿ ಈ ಸಿನಿಮಾ ರೀ-ರಿಲೀಸ್ ನೋಡ್ತಾರೆ ಅನ್ನೋದು ಗ್ಯಾರಂಟಿ ಇದೆ, ಪಕ್ಕ ನೋಡ್ತಾರೆ. ಇದು ರೀ-ರಿಲೀಸ್ ಆದಮೇಲೆ ಇನ್ನೊಂದು ಪ್ರಾಜೆಕ್ಟ್ ಏನಿದೆ ಅದನ್ನು ನಾವು ಮಾತಾಡಬೇಕು. ಫಸ್ಟ್ ಇದು ಸಿನಿಮಾ, ಯಾಕಂದ್ರೆ ನನ್ನ ಕನಸು ಈ ಸಿನಿಮಾ ಸ್ಟಾರ್ಟ್ ಆಗಬೇಕಾದ್ರೆ ಸುಮಾರು ಅಡೆತಡೆಗಳು ಬಂದವೆ. ನಿಮಗೆ ಸಿನಿಮಾ 3 ವರ್ಷದ ಮುಂಚೆ ಸ್ಟಾರ್ಟ್ ಆಗಿದ್ದು ಸರ್. ಇದು 3 ವರ್ಷದ ಮುಂಚೆ ಸ್ಟಾರ್ಟ್ ಆಗಿ ಒಬ್ಬರು ಡೈರೆಕ್ಟ್ರು ಬಂದು ಇವನಿಗೆ ಈ ಹೊಸ ಹೀರೋಗೆ ನಾನು ಡೈರೆಕ್ಟ್ ಮಾಡ್ಬೇಕಂತ 1.5 ತಿಂಗಳು ಟೈಮ್ ವೇಸ್ಟ್ ಮಾಡಿ ಅವರು ಒಂದ್ಸತಿ ಹೋಗಿ ಇನ್ನಿಬ್ಬರು ಬಂದು ಅವರು 6 ತಿಂಗಳು ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ದೀನಿ, ಇಲ್ಲಿ ಮಾಡಲ್ಲ ಮೈಸೂರಿಗೆ ಹೋಗಿ ಮಾಡ್ಬೇಕು, ಅಲ್ಲೋ ಮಾಡಬೇಕು ಅಂತ ಸುಮಾರು ಅವರು ಒಂದು 6-7 ತಿಂಗಳು ಟೈಮ್ ವೇಸ್ಟ್ ಮಾಡಿ ಅವ್ರು ಚೇಂಜ್ ಆಗಿ ಆಮೇಲೆ ರಾಮನಾರಾಯಣ್ ಸರ್ ಬಂದು ಸಿನಿಮಾ ಸ್ಟಾರ್ಟ್ ಆಗಿ ರಿಲೀಸ್ ಆಗಿದ್ದು. ಕೇಳ್ತೀನಿ. ಇಲ್ಲ ಸರ್, ಸಂತೋಷ್ ಸರ್ ತಮ್ಮ ಅಂದಾಗ ಅವರು ನನ್ನ ಎಷ್ಟು ಅರ್ಥ ಮಾಡ್ಕೊಂಡ್ರು ನಾನು ಅವ್ರು ಅಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ. ಬೇಜಾರಾಗಿರ್ತಾರೆ ಸರ್. ಈಗ ಅವ್ರ ಹತ್ರ ನಾನು ಹೋಗಿ ಕೇಳೋಕೆ ಹೋದ್ರು ತುಂಬ ಕೋಪ ಈ ಟೈಮಲ್ಲಿ ಇದ್ದೇ ಇರುತ್ತೆ ಅವ್ರ ಮೈಂಡಲ್ಲೂ. ಯಾಕೆಂದರೆ ಅವ್ರ ಮನೇಲೂ ಕೂಡ ಅಣ್ಣವ್ರ ಫೋಟೋ ಇದೆ, ನಮ್ಮಲ್ಲೂ ಕೂಡ ಶಿವಣ್ಣವ್ರ ಫೋಟೋ ಇದೆ. ನಾನು ಈ ಕೇಸ್ ಆದಮೇಲೆ ನನ್ನ ಫೋಟೋ ಇದೆ, ಮುಂಚೆಯಿಂದಲೂ ಕೂಡ ಕರ್ನಾಟಕ ದಮನಕ ಶ್ರೀಕಂಠ ಮೂವಿಯಿಂದಲೂ ನಮ್ಮಲ್ಲಿ ಫೋಟೋ ಇದೆ. ಅವರು ಅಣ್ಣವ್ರ ಫೋಟೋ ಇಟ್ಟಿರೋದ್ರಿಂದ ಅವ್ರ ಮೈಂಡಲ್ಲಿ ಇರುತ್ತೆ ಫಸ್ಟ್ ಶಿವಣ್ಣವ್ರು ಕ್ಷಮಿಸ್ಲಿ ಆಮೇಲೆ ನಾವು ಮಾತಾಡೋಣ ಅನ್ನೋದು ಅವ್ರ ತಲೆಯಲ್ಲಿ ಇರುತ್ತೆ. ಹಂಗಾಗಿ ಫಸ್ಟ್ ಈ ದೊಡ್ಡವ್ರ ಆಶೀರ್ವಾದ ತಗೊಂಡು ಅವ್ರ ಮನೆಗೆ ಹೋಗ್ತೀನಿ. ನಾನು ಕೈ ಕಾಲು ಹಿಡಿದಾಗಲಿ ಈ ಸಿನಿಮಾ ಮತ್ತೆ, ಯಾಕೆಂದ್ರೆ ನನ್ನ ಕನಸು ಸರ್. ನಾನು ಕಟೌಟ್ ಅಲ್ಲ, ನಾನು ಇದಲ್ಲ, ಏನೂ ನೋಡೋಕ್ಕಾಗಿಲ್ಲ. ಸಿನಿಮಾನೇ ನೋಡಿಲ್ಲ ಸರ್, ನಾನು ಸಿನಿಮಾನೇ ನೋಡಿಲ್ಲ, ಡಬ್ಬಿಂಗ್ ಕೊಟ್ಟಿದ್ದಷ್ಟೇ. 3ನೇ ವಾರ ಬಂದು ಖುಷಿಯಿಂದ ಹೋಗಕ್ಕೆ ಹೋದೆ, ಅಲ್ಲೂ ಕೂಡ ಅದು ಅನುಮತಿ ಕೊಡಲಿಲ್ಲ, ಎಲ್ಲೂ ಹೋಗಂಗಿಲ್ಲ, ಕಂಡೀಷನ್ ಬೇಲಾಗಿದೆ ಹಂಗೆ ಹಿಂಗೆ ಅಂತ ಹೇಳಿದ್ಮೇಲೆ ಮತ್ತೆ ಮನೆಗೆ ಬಂದೆ.